ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ NPS ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರು ಇದರ ವತಿಯಿಂದ ತಮ್ಮೆಲ್ಲರಿಗೂ ಒಂದು ಪ್ರಕಟಣೆ. ಆತ್ಮೀಯ ತಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡ್ರ ಹಾಗೆ NPS ಅನ್ನು ಹೋಗಲಾಡಿಸಿ OPS ಅನ್ನು ತರುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಈ ಹಿಂದೆ ಮೊದಲ ರಾಜ್ಯ ಕಾರ್ಯಕಾರಿಣಿನ ಬೆಂಗಳೂರಿನ ಸರ್ಕಾರಿ ನೌಕರ ಸಂಘದ ಆವರಣದಲ್ಲಿ ಮಾನ್ಯ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರವರ ನೇತೃತ್ವದಲ್ಲಿ ಮೊದಲ ಸಭೆಯನ್ನು ಯಶಸ್ವಿಗೊಳಿಸಿದ್ದೇವೆ. ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾಗಿರ್ತಾರೆ ರಮೇಶ್ ಸಂಘ ಅವರು, ಗೌರವ ಸಲಹೆಗಾರರಾಗಿರ್ತಾರೆ ರುದ್ರಪ್ಪನವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸದಾನಂದ ನಿಲ್ಕುದುರಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಮತ್ತು ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮ ವಿಭಾಗದ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ನಾವೀಗಾಗಲೇ ಅನೇಕ ಚರ್ಚೆಗಳನ್ನು ಮಾಡಲಾಗಿ ಅಂತಿಮ ಹಂತಕ್ಕೆ ಸಮಿತಿ ವರದಿಯನ್ನು 2-3 ರಾಜ್ಯಗಳಿಗೆ ಹೋಗಿ ವರದಿಯನ್ನು ತೆಗೆದುಕೊಂಡು ಬಂದಿದೆ. ಆ ಪ್ರಕ್ರಿಯೆಯಲ್ಲಿ ನಡೆಯುವ ಈ ಸಂದರ್ಭದಲ್ಲಿ ಇವತ್ತಿನ ಬೆಳವಣಿಗೆ ದಿನಪತ್ರಿಕೆಯಲ್ಲಿ ಬಂದಂತಹ ಒಂದು ವರದಿಯನ್ನು ನೋಡಿ ತಾವೆಲ್ಲರೂ ನಮಗೆ ಫೋನ್ ಕರೆ ಮಾಡಿ ಮಾಹಿತಿಯನ್ನು ಕೇಳಿದ್ದೀವಿ. ಆದ್ಮೇಲೆ ಈಗಾಗಲೇ NPS ಅನ್ನು ರದ್ದುಗೊಳಿಸಿ OPS ಮಾತ್ರ ಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಅಚಲವಾದ ವಿಶ್ವಾಸ. ಈಗಾಗಲೇ ಪರ್ಯಾಯ ವ್ಯವಸ್ಥೆ NPSಗೆ ಪರ್ಯಾಯ ಕ್ರಮವನ್ನು ಕೊಡ್ತೀವಿ ಅಂತ ದಿನಪತ್ರಿಕೆಯಲ್ಲಿ ಬಂದಿದೆ. ಅದಕ್ಕೆ ಒಂದಷ್ಟು ನಾಯಕರು ಪುಷ್ಟೀಕರಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಂವಿಧಾನ ವಿರೋಧಿ ಸ್ವಯಂ ಘೋಷಿತ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಪರ್ಯಾಯ ಕ್ರಮಕ್ಕೆ ಒಟ್ಟಾಗಿ ಸರ್ಕಾರ ಜೊತೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿ. ಇದು NPS ನೌಕರರ ಮೇಲೆ ಗಾಯದ ಮೇಲೆ ಬರೆ ಎಳೆದಂತೆ. ಆದ್ಮೇಲೆ ಗೊತ್ತಿರಲಿ, ನಾವು ಮೊನ್ನೆ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ತೀರ್ಮಾನವನ್ನು ಗಟ್ಟಿಯಾಗಿ ಕೈಗೊಂಡಿದ್ದಾರೆ. ದೇಶದ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವರು ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿರೋ ಹಾಗೆ OPS ಅನ್ನು ಜಾರಿಗೊಳಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಪ್ರಣಾಳಿಕೆಯಲ್ಲಿ ಹಾಕೊಂಡು ಕೊಟ್ಟ ಮಾತಂತೆ ನಿಲ್ಲಕ್ಕೆ ಸರ್ಕಾರ ಸಿದ್ಧವಾಗಿದೆ. ಸರ್ಕಾರಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ವಿಶ್ವಾಸ ಇಡಿ. ನಾವು OPS ಮಾತ್ರ ಪಡಲಿಕ್ಕೆ ಸಂಘಟನೆಯನ್ನು ಮಾಡಿದ್ದು. ಪರ್ಯಾಯ ಕ್ರಮ ಬೇಕು ಅನ್ನೋದಾದ್ರೆ ಈಗಾಗಲೇ ಕೇಂದ್ರ ಸರ್ಕಾರ UPS ಅನ್ನು ಜಾರಿ ತಂದಿದೆ. ಆ ಪರ್ಯಾಯ ಕ್ರಮ ಆಗೋಗಿದೆ. ಈಗಲೂ ಸಿದ್ಧ ಇದೆ ಸರ್ಕಾರ UPS ಕೊಡ್ಲಿಕ್ಕೆ. ಆದ್ರೆ ನಮ್ಮ ದೃಷ್ಟಿ ಇರತಕ್ಕಂಥದ್ದು OPS ಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಈ ಮಧ್ಯೆ ಬರುವ ಸ್ವಯಂ ಘೋಷಿತ ಒಂದಷ್ಟು ನಾಯಕರುಗಳು ಇವತ್ತು NPS ನೌಕರರ ಬಾಳಿನ ಬದುಕಿನ ಮೇಲೆ ಆಟ ಆಡ್ತಾ ಇದ್ದಾರೆ. ಅಂತಹವರಿಗೆ ನಾವು ತಕ್ಕ ಶಾಸ್ತಿಯನ್ನು ಕೊಡಬೇಕಾದ ಒಂದು ಹಂತ. ಎರಡನೇದು, ಈಗ ನಾವು ಇದೇ ಬರುವ ನವೆಂಬರ್ ಅಲ್ಲಿ ರಾಜ್ಯ ಮಟ್ಟದ ನಾವೇನು ಬೆಂಗಳೂರಲ್ಲಿ ಮೊದಲ ಕಾರ್ಯಕಾರಿಣಿ ಮಾಡಿದ್ವಿ, ಅವತ್ತೇ ತೀರ್ಮಾನ ಮಾಡಿದ್ವಿ ಕರ್ನಾಟಕದ ಮಧ್ಯಭಾಗ ಇರತಕ್ಕಂಥ ದಾವಣಗೆರೆಯಲ್ಲಿ ಮುಂದಿನ ರಾಜ್ಯ ಕಾರ್ಯಕಾರಿಣಿ ಮಾಡಬೇಕು. ನವೆಂಬರ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ ರಾಜ್ಯ ಕಾರ್ಯಕಾರಿಣಿಯನ್ನ ಅಖಿಲ ಕರ್ನಾಟಕ NPS ನೌಕರರ ಸಂಘ ಮಾಡುವ ಮೂಲಕ ಅಲ್ಲೊಂದು ಗಟ್ಟಿ ನಿರ್ಧಾರವನ್ನ OPS ಪಡೆಯುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಒಡೆಂಪುರ ಅವರು ಮತ್ತು ಅಖಿಲ ಕರ್ನಾಟಕ NPS ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಕರ್ನಾಟಕದ ರಾಜ್ಯದ NPS ನೌಕರರ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನ ಅಭೂತಪೂರ್ವವಾಗಿ ನಡೆಯುವ ಮೂಲಕ ಸರ್ಕಾರದ ಜೊತೆಗೆ ನಮ್ಮ ಸಂಬಂಧಗಳು ಮತ್ತು OPS ಪಡೆಯುವ ನಿಟ್ಟಿನಲ್ಲಿ ನಾವು ಕೈಗೊಳ್ಳುವ ತೀರ್ಮಾನವನ್ನು ದಾವಣಗೆರೆಯಲ್ಲಿ ಪ್ರಕಟ ಮಾಡಲಿದ್ದೇವೆ. ಅಖಿಲ ಕರ್ನಾಟಕ NPS ನೌಕರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಆ ದಿಶೆಯಲ್ಲಿ ಇವತ್ತು ಹೋಗ್ತಾ ಇದ್ದೇವೆ. ವೇತನ ಆಯೋಗ ಸರ್ಕಾರಿ ನೌಕರ ಸಂಘ ಮಾಡಿಸಿದೆ, ಆರೋಗ್ಯ ಸಂಜೀವನ ಮಾಡಿಸಿದೆ. ಅವ್ರು ಮಾತು ಕೊಟ್ಟ ಹಾಗೆ OPS ಅನ್ನು ಕೊಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನಾವು ಕೂಡ ನನ್ನಿಂದ ಆಗ್ಲಿ ಅನ್ನುವಂತ ಭಾವನೆಯನ್ನು ಬಿಟ್ಟು ಸಮಸ್ತ 3.5 ರಿಂದ 4 ಲಕ್ಷ NPS ನೌಕರರ ಆಶಾಕಿರಣವಾಗಿರ್ತಕ್ಕಂಥ OPS ಪಡಲಿಕ್ಕೆ ನನ್ನ ಅಹಮ್ಮನ್ನ, ನಮ್ಮ ಇದನ್ನ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ನಾವು OPS ಪಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದೊಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದೇ ನವೆಂಬರ್ ಅಲ್ಲಿ ದಾವಣಗೆರೆ ನಡೆಯುವಂತಹ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಾವು ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದೇವೆ. ಹಾಗಾಗಿ ಈ ಮಧ್ಯೆ ಬರುವ ಈ ತರದ ನಾಯಕರುಗಳ ಮಾತಿಗೆ ಯಾರು ಕಿವಿಗೊಡದೇನೆ ಪರ್ಯಾಯ ಕ್ರಮಕ್ಕೆ ಅವ್ರು ಏನಾದ್ರು ಒತ್ತಾಯಕ್ಕಾಗಿ ಅವರು ಸಭೆಗೆ ಹೋಗಿದ್ದೆ ನಿಜವಾದ್ರೆ ಸಮಸ್ತ NPS ನೌಕರರ ಧಿಕ್ಕಾರ ಅವರಿಗೆ ಇರ್ತದೆ. ಹಾಗಾಗಿ ದೇಶದ 5 ರಾಜ್ಯಗಳು OPSಗೆ ಮರಳಿದ್ದಾವೆ. ಕರ್ನಾಟಕವೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಕೂಡ ನಮಗೆ ಪೂರಕವಾಗಿ OPS ಕೊಡ್ಲಿಕ್ಕೆ ಅವರು ಸಿದ್ಧ ಇದ್ದಾರೆ. ನಮ್ಮ ನಾಯಕರುಗಳ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಾವು ಪರ್ಯಾಯ ಕ್ರಮವನ್ನ ಒಪ್ಪಿಕೊಳ್ಳುವುದಾದ್ರೆ ಅದು ನಾವು ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಪರ್ಯಾಯ ಕ್ರಮಕ್ಕೆ ಸಿದ್ಧರಿಲ್ಲ. ನಮಗೆ OPS ಅನ್ನುವಂತಹ ಆಶಾಕಿರಣ ಬೇಕು. ಅದಕ್ಕಾಗಿ ಅಖಿಲ ಕರ್ನಾಟಕ NPS ನೌಕರರ ಸಂಘ ಸಿದ್ಧವಾಗಿದೆ.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನೇತೃತ್ವ ಮತ್ತು ವೃಂದದ 200ಕ್ಕೂ ಹೆಚ್ಚು ವೃಂದ ಸಂಘಟನೆಗಳ ಒಟ್ಟುಗೂಡಿಸಿಕೊಂಡು OPS ಅನ್ನ ಪಡೆದೇ ತಿರುವ ಸಂಕಲ್ಪವನ್ನು ನಾವು ಮಾಡ್ತೇವೆ. ತಾವೆಲ್ಲರೂ ಕೂಡ ದಾವಣಗೆರೆ ಬಲಿಗೆ ಸಿದ್ಧರಾಗಿ ಮುಂದಿನ ಹೋರಾಟವನ್ನ ರೂಪಿಸೋಣ, OPS ಅನ್ನ ಪಡೆಯೋಣ ಅಂತ ಹೇಳ್ತಾ ನಮಸ್ಕಾರ. ಇಂತಿ ನಿಮ್ಮ ನಾಗನಗೌಡ ಎಮ್ಮೆ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ NPS ನೌಕರ ಸಂಘ, ಬೆಂಗಳೂರು. ನಮಸ್ಕಾರ.